ಚಳ್ಳಕೆರೆ ನಗರದ ಸಾರಿಗೆ ಬಸ್ ನಿಲ್ದಾಣದ ಅರಮನೆ ಹೋಟೆಲ್ ಕಳಪೆ ಅಕ್ಕಿಯಿಂದ ಆಹಾರ ತಯಾರಿಸುತ್ತಾರೆ ಎಂದು ಕಳಪೆ ಅಕ್ಕಿ ಬಗ್ಗೆ ಮಂಗಳವಾರ ಸಾಮಾಜಿಕ ಜಾಲತಾಣದಲ್ಲಿ ಸಾರ್ವಜನಿಕರ ಆಕ್ರೋಶಕ್ಕೆ ಅರಮನೆ ಹೋಟೆಲ್ ಮಾಲೀಕ ಜೀವನ್ ಸಾರ್ವಜನಿಕರಿಗೆ ಹಾಗೂ ಗ್ರಾಹಕರಿಗೆ ಸ್ಪಷ್ಟನೆ ನೀಡುವ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ. ಜೀವನ್ ಅಂತ ಅರಮನೆ ಹೋಟೆಲ್ ಮಾಲೀಕ ಮಾತಾಡೋದು. ನಿನ್ನೆ ಆಗಿರೋದು ನಮ್ಗೆ ಗಮನಕ್ಕೆ ಬಂದಾಗ ನಾವು ಹೋಟ್ಲಲ್ಲಿ ಇದ್ದಿರಲಿಲ್ಲ. ಸಡನ್ನಾಗಿ ಈ ಥರ ಆಗಿದೆ. ಒಬ್ಬರು ಹಳ್ಳಿಯವರು ಯಾರೋ ಬಂದುಬಿಟ್ಟು ಆ ಥರ ಚೀಲಲ್ಲಿ ಇಟ್ಬಿಟ್ಟು ಹೋಗಿದೆ. ನಮ್ಮ ಅದರದ ಯಾವುದೇ ರೀತಿಯಾದ ಇದಿರಲಿಲ್ಲ, ಮಾಹಿತಿ ಇರಲಿಲ್ಲ. ಅದನ್ನು ನಮ್ಮ ಒಬ್ಬ ಕೆಲಸ ಮಾಡೋ ವರ್ಕರ್ ಒಬ್ಬ ತೊಗೊಂಡು ಹೋಗ್ಬಿಟ್ಟು ನಮ್ಮದೇ ಚೀಲ ಅಂತ ಬಿಟ್ಟು ತೊಗೊಂಡೋಗಿ ಕೊಟ್ಟಿದ್ದಾರೆ ಅಲ್ಲಿ. ನಮ್ಗೆ ಆಮೇಲೆ ಅದ್ರ ಗಮನ ಕೇಳಿದಾಗ ಈ ರೀತಿಯಾಗಿ ಕಂಡು ಬಂದಾಗ ನಾವು ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಂಡಿದ್ದೀವಿ. ಅದು ನಾವು ಏನೇನು ಬೇಕಾದ ಮಾಡಿದ್ದೀವಿ ನಾವು. ಅದು ನಮ್ಮ ತಪ್ಪಲ್ಲ, ಅದು ಆ ಥರ ಆಗಿದೆ. ಈ ಮುಂದೆ ಆ ಥರ ಯಾವುದೇ ರೀತಿ ತೊಂದರೆ ಆಗ್ತದೆ ನಾವು ಅದ್ರ ಬಗ್ಗೆ ಜವಾಬ್ದಾರಿ ತೊಗೊತೀವಿ. ಇನ್ನು ಮುಂದೆ ನಮ್ಗೆ ಅದಕ್ಕೆ ಯಾವ ಥರ ತೊಂದರೆ ಆಗೋದಿಲ್ಲ. ಅದ್ರ ಬಗ್ಗೆ ನಾವು ಇದು ಕೊಡ್ತೀವಿ. ಒಟ್ಟು ಇದು ನಿಮ್ಮ ಇದಲ್ಲ, ಹಂಗಾಗಿ ಗ್ರಾಹಕರು ಯಾವುದೇ ರೀತಿ ಸಂಶಯ ಪಡಬಾರ್ದು ಅಂತ. ಗ್ರಾಹಕರು ಯಾವುದೇ ಸಂಶಯ ಪಡೋದು ಇದು. ಯಾಕಂದರೆ ನಾವು ಕ್ವಾಲಿಟಿ ಆಗಲಿ ಟೇಸ್ಟ್ ಆಗಲಿ ಯಾವುದರಲ್ಲೂ ಯಾವುದು ಇದಾಗಿರಲಿಲ್ಲ. ಚೆನ್ನಾಗಿದೆ. ಎಲ್ಲ ರೀತಿಯ ಜನರಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಬ್ರಾಂಚ್ ಎಲ್ಲಿದೆ ನಿಮ್ಮ ಬ್ರಾಂಚ್ಗಳು? ಅರಮನೆ ಶಿವಮೊಗ್ಗದಲ್ಲಿದೆ. ಶಿವಮೊಗ್ಗ ತರೀಕೆರೆ ಎಲ್ಲ ಕಡೆ ನಮ್ಮ ಬ್ರಾಂಚ್ಗಳಿದ್ದಾವೆ. ಯಾವುದೇ ರೀತಿಯಾದ ಮೈನಸ್ಗಳು ಕಾಣೋದಿಲ್ಲ. ಘಟನೆ ನೀವು ಇರಲಿಲ್ಲ? ಘಟನೆ ಆದಾಗ ನಾವು ಇರಲಿಲ್ಲ ಜಾಗದಲ್ಲಿ. ಸ್ವಲ್ಪ ನಾವು ಏನೋ ಒಂದು ಕಾರ್ಯದಿಂದ ಹೊರಗಡೆ ಇದ್ವಿ. ನಮ್ಮ ಗಮನಕ್ಕೆ ಬಂದು ನಾವು ಇಮಿಡಿಯೇಟಾಗಿ ಬಂದು ಸ್ಥಳಕ್ಕೆ ಬಂದು ಅದ್ರ ಬಗ್ಗೆ ನಾವು ಆ್ಯಕ್ಷನ್ ತೊಗೊಂಡಿದ್ವಿ. ಈ ಥರ ಆಗಿದಾಗ